ನಿವೃತ್ತ ACP ಜಯಪ್ರಕಾಶ್ ಗೌಡರು ಹಾಗೂ DCC ಬ್ಯಾಂಕ್ ನಿರ್ದೇಶಕರಾದಂಥ ಮಾಜಿ ಒಂದೇಗೌಡರು ಮತ್ತು ಗ್ರಾಮಸ್ಥರಿಗೆ ತೊಂದರೆಯಾಗಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ರು. ಬೀಗ ಹಾಕಿ ಕೇಸಾಡಿ ಜನದಂತೆ ಗ್ರಾಮಸ್ಥರಂತೆ ದೇವಸ್ಥಾನ ಅಂತಂದ್ಬಿಟ್ಟು ತೀರ್ಮಾನ ಆಯಿತು. ಕೋರ್ಟಲ್ಲಿ ತೀರ್ಮಾನ ಆಗಿ ಕೀ ಎಲ್ಲನೂ ಕೊಟ್ಟು ಕಂದಾಯ ಇಲಾಖೆಯವ್ರ ಕೈಲಿ ಬೀಗ ಓಪನ್ ಮಾಡಿಸಿ ದೇವಸ್ಥಾನವ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಮತ್ತೆ ಪುನಃ ಇವರು ಕೋರ್ಟ್ ಆದೇಶನೇ ಮೀರಿ ಇವರು ನಮ್ಮದೇ ದೇವಸ್ಥಾನ, ನಮ್ಮದೇ ಬಸವನ ಮನೆ, ಇನ್ಯಾರೂ ಇಲ್ಲ, ಯಾವ ಜನ ಹೇಳಿದ್ರು ನಾನು ಕೇಳಲ್ಲ ಅಂತಂದ್ಬಿಟ್ಟು ಬೀಗ ಹಾಕಿ ಊರಿನ ಜನ ಎಲ್ಲನೂ ಹೇಳಿದ ಮಾತನ್ನು ತಿಳ್ಕರಿಸಿ ಮತ್ತು ಪೊಲೀಸ್ನವರು ಹೇಳಿದ್ರು ಬೀಗ ಹಾಕಬೇಡಿ ಅಂತ. ಹೇಳಿದ್ರು ಅವರು ನಾವು ಹಾಕೇ ಹಾಕ್ತೀವಿ, ಇದು ನಮ್ಮದು, ಅದು ಯಾರು ಬಂದ ನೋಡ್ತೀವಿ, ಕೋರ್ಟ್ ಏನು ಮಾಡೋದು ನಾನು ನೋಡ್ತೀನಿ, ಆರ್ಡ್ರ್ ಆಗಿದ್ರು ಆರ್ಡ್ರನ್ನೇ ತಿರಸ್ಕರಿಸವ್ರೆ. ಇದೆಲ್ಲ ಆಗಿ ಜನ ಎಲ್ಲ ಸೇರಿ ನಮ್ಮೂರು ಯಜಮಾನರೆಲ್ಲ ಸೇರಿ ಇದಕ್ಕೆ ಒಂದು ತೀರ್ಮಾನ ಮಾಡಬೇಕು, ಜಗಳ ಆಡಿಸೋದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿಕೊಟ್ಟಿದ್ರು. ಪೂಜಾರೆಲ್ಲ ಮಾಡುವಂತೆ ಒಗ್ಗಟ್ಟಾಗಿರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೂ ಒಪ್ಪದೇನೆ ನಾನು ಹೇಳ್ದಂಗೆ ಆಗಬೇಕು, ಒಂದೇಗೌಡರು ಮತ್ತು ಜಯಪ್ರಕಾಶ್ ಗೌಡರು ಇವರಿಬ್ಬರು ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳ್ದಂಗೆ ನಡಿಬೇಕು, ಇದರ ಆಗೋದಿಲ್ಲ, ನಮ್ಮ ದೇವಸ್ಥಾನ ಬಾಗಿಲೇ ತೆಗಿಸಲ್ಲ, ದೇವಸ್ಥಾನನೇ ನಂದು, ಬಸವನ ಮನೆ ನನ್ನ ಹೆಸರಲ್ಲಿ ಐತೆ, ಅವ್ನು ಯಾರು ಬಂದು ಕೇಳ್ತಾನೆ ಅಂತ ಈ ಥರ ಮಾಡಿ ಬಸವಪ್ಪನ ಹೊರಗಡೆ ಕಟ್ಟಾಕುವಂಗೆ ಮಾಡವ್ರೆ. ನಮಗೆ ಕೇಳ್ಕೊತಾ ಇರೋದೇನು ಅಂದರೆ ದೊಡ್ಡಸ್ನಿಕರ ಗ್ರಾಮಸ್ಥರು ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಬಸವಪ್ಪ ಕೋಟಿ ಸಂಪಾದನೆ ಮಾಡಿ 10 ಕೋಟಿ ಸಂಪಾದನೆ ಮಾಡಿಕೊಟ್ಟೈತೆ. 10 ಕೋಟಿ ಸಂಪಾದನೆ ಮಾಡಿಕೊಟ್ರು ಇವತ್ತು ಬೀದಿಲಿ ನಿಂತ್ಕೊಂಡಾಗೈತೆ. ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಅಪ್ಪನ ಸೇವಾ ಸಮಿತಿ ಗ್ರಾಮಸ್ಥರು ನಿವೃತ್ತ ACP ಜಯಪ್ರಕಾಶ್ ಗೌಡರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಒಂದೇಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸವಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕ್ಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕಂತ ಅಕ್ರಮವಾಗಿದ್ದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ठीक है।